ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ನಮ್ಮ ನಿಮ್ಮ ಎಲ್ಲರ ಚಾನಲ್ ನಮ್ಮ ಮನೆ ಅಡುಗೆ. ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸಿಂಪಲ್, ಈಸಿ ಹಾಗೂ ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ದಾಳಿ ತೋವೆ ಮಾಡಲಿದ್ದೇವೆ. ಇದನ್ನ ಗೌಡ ಸಾರಸ್ವತ ಬ್ರಾಹ್ಮಣರ ಪ್ರಧಾನ ಆಹಾರ ಎಂದೇ ಹೇಳಬಹುದು. ಇದನ್ನ ಅವರು ದಾಳಿ ತೋಯ್ ಎಂದು ಕರೆಯುತ್ತಾರೆ. ಇದನ್ನು ತಯಾರಿಸುವಲ್ಲಿ ಕೆಲವು ವ್ಯತ್ಯಾಸಗಳಿವೆ. ಅದು ಕುಟುಂಬದಿಂದ ಕುಟುಂಬಕ್ಕೆ ಭಿನ್ನವಾಗಿರುತ್ತದೆ. ದಾಲಿ ತೋಯ್ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ತೊಗರಿ ಬೇಳೆ 1 ಕಪ್, ಹಸಿಮೆಣಸು 3, ಹಿಂಗು ಅರ್ಧ ಟೀ ಸ್ಪೂನ್, ಎಣ್ಣೆ 2 ಟೇಬಲ್ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್, ಕರಿಬೇವು ಸ್ವಲ್ಪ, ಕೆಂಪು ಒಣಮೆಣಸು 3 ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾವು 1 ಕಪ್ ಅಷ್ಟು ತೊಗರಿ ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ತೊಗರಿ ಬೇಳೆನ ಚೆನ್ನಾಗಿ ತೊಳೆದ ನಂತರ ನಾನು ಇದನ್ನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಒಂದು ಕಪ್ ತೊಗರಿ ಬೇಳೆಗೆ ನಾನಿಲ್ಲಿ 2 ಕಪ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನಾವು ಈ ಕುಕ್ಕರ್ ಅನ್ನ ಮುಚ್ಚಿಟ್ಟು 4 ರಿಂದ 5 ವಿಸಿಲ್ ಬರುವಷ್ಟು ತೊಗರಿ ಬೇಳೆನ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಸ್ಟೀಮ್ ಹೋದ ತಕ್ಷಣ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದ ಹಾಗೆ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾನು ಇವಾಗ 2 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ದಾಳಿ ತೋವೆ ಹದ ನೋಡ್ಕೊಂಡು ನಿಮ್ಗೆ ಬೇಕಾಗಿರುವಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಈ ದಾಳಿ ತೋವೆಯನ್ನ ಕುದಿಸ್ಕೊಳ್ಳೋಣ. ನಾನಿಲ್ಲಿ ಈ ದಾಳಿ ತೋವೆ ಮಾಡುವಾಗ ಅರಿಶಿನವನ್ನು ಉಪಯೋಗಿಸ್ತಾ ಇಲ್ಲ. ತೊಗರಿ ಬೇಳೆಯಲ್ಲಿರುವಂತಹ ಹಳದಿ ಬಣ್ಣನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದ ಹಾಗೆ ಇಲ್ಲಿ ತೊಗರಿ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ನಾನಿಲ್ಲಿ ಬೆಂದಿರುವ ತೊಗರಿ ಬೇಳೆ ಹಾಗೂ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ತೊಗರಿ ಬೇಳೆ ನೀರ್ ಜೊತೆ ಕರಗಬೇಕು. ಈ ದಾಳಿ ತೋವೆ ಒಂದು ಕುದಿ ಹಾಗೂ ನಿಮ್ಗೆ ಬೇಕಾಗಿರುವಂತಹ ಹದಕ್ಕೆ ಬಂದ ತಕ್ಷಣ ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡಿ. ಇವಾಗ ನಾನು ಒಂದು ಒಗ್ಗರಣೆ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಒಗ್ಗರಣೆ ಪಾತ್ರೆ ಬಿಸಿಯಾದ ತಕ್ಷಣ ನಾನು ಇದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ತಕ್ಷಣ ನಾನು ಇದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸಿಡಿದ ತಕ್ಷಣ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತ ಕೆಂಪು ಮೆಣಸನ್ನ ಹಾಕೊಂಡಿದ್ದೀನಿ. ಇದಕ್ಕೆ ಹಿಂಗು ಹಾಗೂ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಇದನ್ನ ಬೇಯಿಸ್ಕೊಂಡು ಇಟ್ಟಿರುವಂತ ತೊಗರಿ ಬೇಳೆಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಆದ್ರೆ ತೊಗರಿ ಬೇಳೆನ ಕುದಿಸುವಾಗನೂ ನೀವು ಉಪ್ಪನ್ನ ಹಾಕೊಳ್ಬಹುದು. ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಇಮಿಡಿಯೇಟ್ ಆಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ಈ ವಿಡಿಯೋ ಮೇಲೆ ಬರುವ ಐ ಬಟನ್ ಅಥವಾ ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ನನ್ನ ಹಳೆ ವಿಡಿಯೋಸ್ಗಳನ್ನು ನೋಡಬಹುದು. ಇದನ್ನು ಹಾಗೆ ಒಂದು 5 ನಿಮಿಷಗಳ ಕಾಲದಷ್ಟು ಮುಚ್ಚಿಟ್ಟು ಆಮೇಲೆ ಮುಚ್ಚಳ ತೆಗೆದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 5 ನಿಮಿಷಗಳ ನಂತರ ಬೇಳೆ ಹಾಗೂ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿಡೋದ್ರಿಂದ ಒಗ್ಗರಣೆ ಫ್ಲೇವರ್ ಹಾಗೇನೆ ಇರುತ್ತೆ. ಬೇಳೆಯನ್ನ ನೀವು ಮೊದಲಿಗೆ ಬೇಯಿಸ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ ನೀವು ಈ ದಾಳಿ ತೋವೆನ 2 ನಿಮಿಷದಲ್ಲೇ ನೀವು ಮಾಡಿ ಸವಿಬಹುದು. ಕನಿಷ್ಠ ಪದಾರ್ಥಗಳು ತೊಗರಿ ಬೇಳೆ ರುಚಿ ಮತ್ತು ಪರಿಮಳವನ್ನು ಹೊರತರುತ್ತದೆ. ನೀವು ನೋಡ್ತಾ ಇದ್ದ ಹಾಗೆ ಕೆಲವೇ ನಿಮಿಷಗಳ ಕಾಲದಲ್ಲಿ ತುಂಬಾನೇ ಡೆಲಿಷಿಯಸ್ ಹಾಗೂ ರುಚಿಕರವಾದಂತಹ ದಾಳಿ ತೋವೆ ಅನ್ನ ಹಾಗೂ ತುಪ್ಪದ ಜೊತೆ ಸವಿಯಲು ಸಿದ್ಧ. ನಾನು ಮಾಡುವಂತ ಮುಂದಿನ ವಿಡಿಯೋಸ್ಗಳನ್ನ ನೋಡಲು ನೀವು ಇಚ್ಛಿಸಿದ್ದಲ್ಲಿ ನಮ್ಮ ಚಾನೆಲ್ ನಮ್ಮ ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಥವಾ ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.